ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಎಲ್ಲ ಶಿಕ್ಷಕರಿಗೂ ಸಹ ಇಲ್ಲಿ ಆಟೋಟ ಸ್ಪರ್ಧೆಗಳನ್ನು ನಮ್ಮ ಶಾಲೆಯಲ್ಲಿ ಇಟ್ಟಿದ್ರು. ನೀವೇ ನೋಡ್ತಿರ್ಬೋದು, ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಶಾಲೆಯ ಮಕ್ಕಳೇ ಇಲ್ಲಿ ಎಲ್ಲ ಟೀಚರ್ಸ್ಗೂ ಸಹ ಈ ಒಂದು ಗೇಮ್ಸನ್ನು ಅರೇಂಜ್ ಮಾಡಿದರು. ಇಲ್ಲಿ ನೋಡ್ತಿರ್ಬೋದು BEd ಪ್ರಶಿಕ್ಷಣಾರ್ಥಿಗಳು ಮತ್ತು ನಮ್ಮ ಶಾಲೆಯ ಟೀಚರ್ಸ್ ಇಲ್ಲಿ ಲೇಡೀಸ್ ಸ್ಟಾಫ್ ಮೊದಲಿಗೆ ಆಟವನ್ನು ಆಡೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಇಲ್ಲಿ ಕೊನೆಯದಾಗಿ ಇವರಿಬ್ಬರು ಉಳ್ಕೊಂಡ್ರು. ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದ್ರು ಅಂತ ಹೇಳಿ. ಬೇಗ ಈ ಒಂದು ಗೇಮ್ಸನ್ನು ಮುಗಿಸ್ಬೇಕು ಅಂತ ಹೇಳಿ ಬೇಗ ಆಟವನ್ನು ಮುಗಿಸ್ತಾ ಇದ್ರು. ಫೈನಲ್ ಆಗಿ ಯಾರು ಗೆಲ್ತಾರೆ ಅಂತ ಹೇಳಿ ನೀವೇ ನೋಡಿ. ಆಟ ಅಂತೂ ಸಖತ್ತಾಗಿತ್ತು. ಮ್ಯೂಸಿಕ್ ಹಾಕ್ಕೊಂಡು ಈ ಒಂದು ಆಟವನ್ನು ಆಡಬೇಕಾದ್ರೆ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಕೊನೆಯದಾಗಿ ಇಲ್ಲಿ AP ಮೇಡಮ್ ಗೆದ್ದರು, ಫಸ್ಟ್ ಬಂದರು. ಇನ್ನು ಸೆಕೆಂಡ್ ಭಾನುಮತಿ ಮೇಡಮ್ ಬಂದರು. ನೆಕ್ಸ್ಟು ಬಲೂನ್ ಕಪ್ ಅನ್ನೋಂಥ ಒಂದು ಆಟವನ್ನು ಆಟ ಆಡಿಸಿದ್ರು. ಲೇಡೀಸ್ ಸ್ಟಾಫ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಫಸ್ಟು ಮತ್ತು ಸೆಕೆಂಡ್ ರೌಂಡಲ್ಲಿ ಯಾರು ಗೆದ್ದಿರ್ತಾರೋ ಅವ್ರು ಇವಾಗ ಇಲ್ಲಿ ಆಟವನ್ನು ಆಡ್ತಾಯಿದ್ರು. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎನರ್ಜೆಟಿಕ್ಕಾಗಿ ಆಟಾಡ್ತಾ ಇದ್ದಾರೆ ಅಂತ ಹೇಳಿ. ತುಂಬ ಫಾಸ್ಟಾಗಿ ಹೋಗಿ ಈ ಒಂದು ಬಲೂನ್ನ ಅಲ್ಲಿ ಕಪ್ಪನ್ನು ಕೊಡಬೇಕಾಗಿತ್ತು. ನನಗೆ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಆಟ ಆಡಿದ್ದನ್ನು. ಇದರಲ್ಲೂ ಸಹ ರಮ್ಯಾ ಮೇಡಮ್ ಮತ್ತು CMP ಮೇಡಮ್ ಇಬ್ಬರೂ ಗೆದ್ದರು. ನೆಕ್ಸ್ಟು ಇಲ್ಲಿ ಜೆಂಟ್ಸಿಗೆ ಅಂತ ಹೇಳಿ ಈ ಒಂದು ಗೇಮನ್ನು ಏರ್ಪಾಟನ್ನು ಮಾಡಿದರು. ಇದನ್ನು ನೋಡ್ಕೊಬನ್ನಿ ಇವಾಗ ಅವ್ರು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಿ. ಅವರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡಿದ್ರು. ಆ ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಈ ಒಂದು ಆಟವನ್ನು ಆಟ ಆಡಿದ್ರು. ನೆಕ್ಸ್ಟು ಜೆಂಟ್ಸ್ ಸ್ಟಾಫಿಗೆ ಇನ್ನೊಂದು ಗೇಮ್ ಇಟ್ಟಿದ್ರು, ಮಡಿಕೆ ಹೊಡಿಯೋದು ಅಂತ. ಇದನ್ನು ಸಹ ಇವಾಗ ನೋಡ್ಕೊಬನ್ನಿ. ಇದು ಸಹ ತುಂಬ ಚೆನ್ನಾಗಿತ್ತು. ಮೊದಲು KSL ಸರ್ ಆಟ ಆಡಿದ್ರು, ಆಮೇಲೆ ನಮ್ಮ RK ಸರ್ ಆಟ ಆಡಿದ್ರು. ನೀವೇ ನೋಡ್ತಿರ್ಬೋದು. ಇದು ನೆಕ್ಸ್ಟ್ ಡೇ ನಮ್ಮ ಶಾಲೆಯಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಷನನ್ನು ಮಾಡ್ತಾಯಿದ್ರು. ನೀವೇ ನೋಡ್ತಿರ್ಬೋದು ಮಕ್ಕಳೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಬಂದಿದ್ದಾರೆ ಅಂತ ಹೇಳಿ. ಮೊದಲಿಗೆ ಇಲ್ಲಿ ಸ್ವಾಗತವನ್ನು ಕೋರ್ತಾಯಿದ್ರು. ಆವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಟೀಚರ್ಸ್ ಡೇನ ಸೆಲೆಬ್ರೇಷನ್ ಮಾಡಿದ್ರು. ಅದಾದಮೇಲೆ ಇಲ್ಲಿ ಡ್ಯಾನ್ಸನ್ನು ಸಹ ಮಾಡ್ತಾಯಿದ್ರು. ನಮ್ಮ ಶಾಲೆ ಮಕ್ಕಳ ಜೊತೆಗೆ ಇಲ್ಲಿ BEd ಪ್ರಶಿಕ್ಷಣಾರ್ಥಿಗಳು ಸಹ ಜಾಯ್ನ್ ಆದರು. BEd ಪ್ರಶಿಕ್ಷಣಾರ್ಥಿಗಳು ನಮ್ಮ ಶಾಲೆಗೆ ಇಲ್ಲಿ ಗಣೇಶನ ವಿಗ್ರಹವನ್ನು ಸಹ ಕೊಡುಗೆಯಾಗಿ ಕೊಟ್ಟಿದ್ದರು. ಇದಾದಮೇಲೆ ನಮ್ಮ ಶಾಲೆ ಮಕ್ಕಳು ಟೀಚರ್ಸ್ ಡೇ ಸೆಲೆಬ್ರೇಷನ್ ಇರೋದ್ರಿಂದ ಎಲ್ಲ ಟೀಚರ್ಸ್ಗೂ ಸಹ ಒಂದು ಫೈಲನ್ನು ಗಿಫ್ಟಾಗಿ ನೀಡಿದ್ರು. ನೀವೇ ನೋಡ್ತಾ ಇರ್ಬೋದು. ಓಪನ್ ಮಾಡ್ತಾ ಇದ್ದೇನೆ ಇವಾಗ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. In this crazy life we live, we all need someone to hold, a friend to light the way when the